ಮೆದುಳು ಸತ್ತ ದೇಹಕ್ಕೆ ವಜ್ರದ ಅಲಂಕಾರ. ಬೆಳಿಗ್ಗೆ ಎದ್ದು ಕನ್ನಡಿಯ ಮುಂದೆ ನಿಂತ ಪುಣ್ಯವಂತನನ್ನು ನೋಡಿ ಅದು ಅಣಕಿಸಿತು. ಅಲ್ಲಲ್ಲಿ ಎದ್ದಿದ್ದ ಬಿಳಿ ಕೂದಲುಗಳು, ಕುಡಿದು ಕುಡಿದು ಊದಿಕೊಂಡಿದ್ದ ದೇಹ, ಜೋತು ಬಿದ್ದ ಕೆನ್ನೆಗಳು ಈತನನ್ನು ಅಣಕಿಸುತ್ತಿದ್ದವು. ನಿನ್ನ ಕಾಲ ಮುಗಿಯಿತು ಎಂದು ಆತನ ಪ್ರತಿಬಿಂಬ ಸ್ಪಷ್ಟಪಡಿಸುತ್ತಿತ್ತು. ಏನನ್ನೂ ಸಾಧಿಸದೆ ನಾನು ಸೋತು ಹೋದೆನೆ. ಬದುಕಿನ ಸೋಲುಗಳು ನನ್ನನ್ನು ದೈಹಿಕವಾಗಿಯೂ ಮಣಿಸಿವೆಯೇ ಎಂದು ಯೋಚಿಸುತ್ತಲೇ ಕೂದಲಿಗೆ ಬಣ್ಣ ಹಾಕಲು ಆರಂಭಿಸಿದ ಅದೇ ಸಮಯಕ್ಕೆ ಸ್ನೇಹಿತ ಗುರು ಮನೆಗೆ ಬಂದ. ಪುಣ್ಯವಂತನ ಮನಸ್ಸಿನ ಖಿನ್ನತೆಯನ್ನು ಹಂಚಿಕೊಳ್ಳಲು ಒಂದು ಭುಜ ಬೇಕಾಗಿತ್ತಲ್ಲವ. ಬಣ್ಣ ಹಚ್ಚಿಕೊಳ್ಳುತ್ತಲೇ ಪುಣ್ಯವಂತ ತನ್ನ ಬದುಕಿನ ಅನೇಕ ಘಟನೆಗಳನ್ನು ಹೇಳಿಕೊಂಡ. ಇದರಿಂದ ಮನಸ್ಸು ಹಗುರವಾಯಿತು. ನಂತರ ಗುರು, ಬ್ರದರ್, ನಿಮ್ಮ ಬಗ್ಗೆ ನೀವು ಹೇಳಿಕೊಳ್ಳುವುದನ್ನು ಸ್ವಲ್ಪ ಕಡಿಮೆ ಮಾಡಿ. ಜನರು ಅದನ್ನು ದುರುಪಯೋಗ ಮಾಡಿಕೊಳ್ಳುತ್ತಾರೆ ಅಥವಾ ನಿಮ್ಮ ಬಗ್ಗೆ ಗೊತ್ತಾದ ನಂತರ ನಿಮ್ಮನ್ನು ಕೀಳಾಗಿ ಕಾಣುತ್ತಾರೆ ಎಂದ. ಪುಣ್ಯವಂತನ ಮುಖ ಕಪ್ಪಿಟ್ಟಿತು. ಇದನ್ನು ಗಮನಿಸಿದ ಗುರು, ನೇರವಾಗಿ ಹೇಳುವುದರಿಂದ ನಿಮಗೆ ಬೇಜಾರಾಗಬಹುದು. ಏನನ್ನಾದರೂ ಸಾಧಿಸಬೇಕೆಂದು ಬಂದಿರುವ ನಿಮಗೆ ಒಳ್ಳೆಯದಾಗಬೇಕೆಂಬುದಷ್ಟೇ ನನ್ನ ಉದ್ದೇಶ ಎಂದ ತಕ್ಷಣ ಪುಣ್ಯವಂತನ ಮನಸ್ಸಿನಲ್ಲಿ ಚಿಕ್ಕ ಹುಡುಗ ನನಗೆ ಬುದ್ಧಿ ಹೇಳುತ್ತಿದ್ದ ಎನಿಸಿದರೂ ತೋರಿಸಿಕೊಳ್ಳದೆ, ಖಂಡಿತ ಬೇಜಾರಿಲ್ಲ, ನೀನು ನನ್ನ ಒಳ್ಳೆಯದಕ್ಕೆ ಹೇಳುತ್ತಿರುವೆ ಎನ್ನುವಷ್ಟರಲ್ಲಿ ಪುಣ್ಯವಂತನ ಮನಸ್ಸು ಗತಕಾಲದೆಡೆಗೆ ಸಾಗಿತ್ತು. ತನ್ನ ಅನವಶ್ಯಕ ಮಾತಿನ ಸ್ವಭಾವ ಅನೇಕ ಸೋಲುಗಳಿಗೆ ಕಾರಣವಾಗಿದ್ದು ಈಗ ನೆನಪಾಗುತ್ತಿತ್ತು. ಕನ್ನಡಿಯೊಳಗಿನ ಬಿಂಬದಲ್ಲಿ ತಲೆಗೆ ಹಾಕಿದ್ದ ಬಣ್ಣ, ಮೆದುಳೇ ಸತ್ತ ನಿನ್ನ ದೇಹಕ್ಕೆ ವಜ್ರದ ಅಲಂಕಾರ ಮಾಡಿದರೂ ಏನು ಪ್ರಯೋಜನ ಎಂದು ಲೇವಡಿ ಮಾಡಿತು. ಇತರರು ನಮ್ಮ ನ್ಯೂನ್ಯತೆಗಳನ್ನು ಗುರುತಿಸಿದಾಗ ಸಂತೋಷದಿಂದ ಸ್ವೀಕರಿಸು. ನಿನ್ನಷ್ಟು ಸುಂದರವಾಗಿ ಯಾರೂ ಇಲ್ಲ. ಮರುದಿನ ಕಾಲೇಜಿಗೆ ಹೊರಡಲು ಪುಣ್ಯವಂತ ಅಲಂಕಾರ ಮಾಡಿಕೊಳ್ಳುತ್ತಿದ್ದ. ಮನಸ್ಸಿನಲ್ಲಿ ಸೋತವನ 1000 ಕತೆ ಎಂಬ ಪುಸ್ತಕದಲ್ಲಿ ಇದುವರೆಗೂ ಓದಿದ್ದ ಪುಟಗಳು ಒಮ್ಮೆ ಹಾದು ಹೋದವು. ಮತ್ತೆ ಓದುವ ಕುತೂಹಲ ಮೂಡಿದ್ದರಿಂದ ಪುಸ್ತಕ ತೆರೆದ. 2ನೇ ಅಧ್ಯಾಯ ಆರಂಭಿಸಿದ ತಕ್ಷಣ ಅದು ತನ್ನನ್ನೇ ಉದ್ದೇಶಿಸಿ ಬರೆದಿದ್ದಾರೆಯೇ ಎಂಬ ಅನುಮಾನ ಮೂಡಿತು. ನನಗೆ ಗೊತ್ತು, ನಿನ್ನಿಂದ ಪಟ್ಟಿ ಮಾಡಲು ಸಾಧ್ಯವಾಗಿಲ್ಲ. ಯಾವ ವ್ಯಕ್ತಿಯೂ ತನ್ನ ಸೋಲಿಗೆ ತಾನೇ ಕಾರಣ ಎಂಬುದನ್ನು ತಕ್ಷಣ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ನೀನು ಪಟ್ಟಿ ಮಾಡದೇ ಇದ್ದರೂ ಮುಂದಿನ ಪುಟಗಳನ್ನು ಓದಲು ಆರಂಭಿಸಿದ್ದಕ್ಕೆ ನಿನಗೆ, ಓದುಗ ಪ್ರಭುವಿಗೂ ಸಹ ಧನ್ಯವಾದಗಳು. ಮನುಷ್ಯ ಪ್ರತಿದಿನ ತನ್ನ ದೇಹದ ಅಲಂಕಾರಕ್ಕಾಗಿ ವ್ಯಯ ಮಾಡುವ ಕಾಲು ಭಾಗ ಸಮಯವನ್ನು ತನ್ನ ಮನಸ್ಸಿನ ಅಲಂಕಾರಕ್ಕಾಗಿ ವ್ಯಯ ಮಾಡುವುದಿಲ್ಲ. ಇಂದು ಮಾಡಿಕೊಂಡ ಅಲಂಕಾರ ನಾಳೆಗೆ ಮುಂದುವರಿಯುವುದಿಲ್ಲ. ಆದರೆ ಮನಸ್ಸಿನ ಅಲಂಕಾರಕ್ಕಾಗಿ ನಾವು ಇಂದು ವ್ಯಯ ಮಾಡುವ ಸಮಯ ಅದು ನಾಳೆಗೆ ಮತ್ತು ಜೀವನದ ಕೊನೆಯವರೆಗೆ ಉಪಯೋಗಕ್ಕೆ ಬರುತ್ತದೆ. ಆದರೂ ನಾವು ಮತ್ತೆಂದೂ ಉಪಯೋಗಕ್ಕೆ ಬಾರದ ದೇಹದ ಅಲಂಕಾರಕ್ಕೆ ಮಾತ್ರ ಸಮಯವನ್ನು ಕಳೆಯುತ್ತೇವೆ. ಹಾಗೆಂದು ದೇಹದ ಅಲಂಕಾರ ಮಾಡಿಕೊಳ್ಳುವುದು ತಪ್ಪಲ್ಲ. ಅದಕ್ಕೆ ವ್ಯಯ ಮಾಡುತ್ತಿರುವ ಸಮಯದಲ್ಲಿ ಕಾಲು ಭಾಗ ಸಮಯವನ್ನು ನಿನ್ನ ಮನಸ್ಸಿನ ಅಲಂಕಾರಕ್ಕಾಗಿ ಬಳಸು. ಪ್ರತಿಯೊಂದು ಕನ್ನಡಿಯೂ ಪ್ರತಿಯೊಬ್ಬರ ದೇಹ ಸೌಂದರ್ಯವನ್ನು ಸುಂದರವಾಗಿಯೇ ತೋರಿಸುತ್ತದೆ. ಅದು ಕನ್ನಡಿಯ ವೃತ್ತಿಧರ್ಮ. ಆದರೆ ನಿನ್ನ ಮನಸ್ಸಿನ ಸೌಂದರ್ಯ ತೋರಿಸಲು ಯಾವುದೇ ಕನ್ನಡಿಯಿಲ್ಲ. ಅದನ್ನು ನೀನೇ ನೋಡಿಕೊಳ್ಳಬೇಕು. ಮನಸ್ಸಿನ ಅಲಂಕಾರ ಎಂದರೆ ಹೇಗೆ ಎಂಬ ಪ್ರಶ್ನೆ ಉದ್ಭವಿಸುತ್ತಿದೆಯೇ? ಉತ್ತರ ಬಹಳ ಸರಳವಾಗಿದೆ. ದಿನಕ್ಕೆ ಕನಿಷ್ಠ 10 ನಿಮಿಷ ನಾನು ನಿನ್ನೆ, ಮೊನ್ನೆ, ಈ ಹಿಂದೆ ಏನು ತಪ್ಪು ಮಾಡಿದೆ ಎಂದು ಯೋಚಿಸುತ್ತಾ ಹೋಗು. 1 ವಾರದೊಳಗೆ ನಿನ್ನ ಸೋಲುಗಳಿಗೆ ನೀನು ಹೇಗೆ ಕಾರಣ ಎಂಬ ಪಟ್ಟಿ ಸಿದ್ಧವಾಗಿರುತ್ತದೆ. ನಿನ್ನ ಪಟ್ಟಿ ಸಿದ್ಧವಾದ ನಂತರ ಈ ಪುಸ್ತಕ ಓದುವುದನ್ನು ಮುಂದುವರೆಸು. ಪುಸ್ತಕ ಮುಚ್ಚಿಟ್ಟ ಪುಣ್ಯವಂತ ಕಾಲೇಜಿಗೆ ಹೊರಟ. ದೈಹಿಕ ಸೌಂದರ್ಯ ಕ್ಷಣಿಕ, ಮಾನಸಿಕ ಸೌಂದರ್ಯ ಶಾಶ್ವತ.